ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆಯೇ ಕಮೆಂಟ್ ಮಾಡಿದವರಿಗೂ ಮತ್ತು ಲೈಕ್ ಮಾಡಿದವರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಸೊ ನಾವು ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನಮಗೆ ಈವ್ನಿಂಗ್ ಆದಾಗ ಅಥವಾ ತುಂಬ ಮಳೆ ಬಂದಾಗೆಲ್ಲ ಬಿಸಿಯಾಗಿ ಏನಾದರೂ ಇನ್ಸ್ಟಂಟ್ ಆಗಿ ಮಾಡಿ ತಿನ್ನಬೇಕು ಅನಿಸ್ತಿರುತ್ತೆ. ಬಜ್ಜಿ ಆಗಿರ್ಬೋದು ಅಥವಾ ಇನ್ನು ಕೆಲವೊಂದನ್ನು. ಸೊ ನಾವಿವತ್ತು ತುಂಬಾ ಸುಲಭವಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸಿ ಕಡಿಮೆ ಅವಧಿಯಲ್ಲಿ ಯಾವ ರೀತಿಯಾಗಿ ನಾವಿವತ್ತು ಕಾಂದಾ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿಯನ್ನು ಮಾಡೋದಂತ ನೋಡೋಣ. ನಾನಿಲ್ಲಿ 2 ದೊಡ್ಡದಾದ ಈರುಳ್ಳಿಯನ್ನು ತಗೊಂಡು ತುರ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೀವು ಅಷ್ಟು ಈರುಳ್ಳಿಯನ್ನು ತುರ್ಕೋಬೋದು. ಕಾಂದಾ ಬಜ್ಜಿ ಮಾಡೋಕ್ಕೆ ನೀವು ಈರುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು, ಯಾಕಂದರೆ ತುಂಬ ಕ್ರಂಚಿಯಾಗಿ ಬರುತ್ತೆ. ಹಾಗೆಯೇ ಇದಕ್ಕೆ ನಾವು ಸ್ವಲ್ಪ ಖಾರ ಪುಡಿಯನ್ನು ಸಹ ಸೇರಿಸ್ಕೊಳ್ಳೋಣ. ಇದಕ್ಕೆ ನಾವು ನೀರನ್ನೇನು ಸೇರಿಸಬಾರ್ದು. ಇವಾಗ ಸ್ವಲ್ಪವಾಗಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಹೋಗಬೇಕು. ಇದನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಯಾಕಂದರೆ ಯಾವುದೇ ಥರವಾದ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ. ಜಸ್ಟ್ ಈರುಳ್ಳಿ, ಕಡಲೆ ಹಿಟ್ಟು, ಸ್ವಲ್ಪ ಖಾರ ಪುಡಿ ಇದ್ದರೆ ಸಾಕು. ನಿಮಗೆ ಬೇಕಂದರೆ ನೀವು ಅಡುಗೆ ಸೋಡಾ ಸಹ ಹಾಕೋಬೋದು. ಅಡುಗೆ ಸೋಡಾ ಇಲ್ಲದೇ ಇದು ತುಂಬ ಕ್ರಂಚಿಯಾಗಿ ಬರುತ್ತೆ. ಸೊ ನೋಡಿ, ಇವಾಗ ಇದನ್ನು ಹೀಗೇ ಕಲಿಸ್ಕೊಳ್ತಾ ಹೋಗಬೇಕು. ಒಂದೇ ಸಲ ಹಿಟ್ಟು ಹಾಕೋಬಾರ್ದು, ಸ್ವಲ್ಪ ಹಾಕ್ತಾ ಕಲಿಸ್ಕೊಳ್ತಾ ಹೋಗಬೇಕು. ಇವಾಗ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕಿ ಕಲಿಸ್ಕೊಳ್ತಾ ಹೋಗೋಣ. ಸೊ ಜಾಸ್ತಿ ಟೈಮ್ ಏನು ಬೇಡ, ವಿತಿನ್ 5 ಮಿನಿಟ್ಸಲ್ಲಿ ನೀವು ಈ ಕಾಂದಾ ಬಜ್ಜಿಯನ್ನು ಮಾಡ್ಕೋಬೋದು. ಉಪ್ಪನ್ನು ನೀವು ಇದೇ ಟೈಮಲ್ಲಿ ಹಾಕೊಳ್ಳಿ. ನಾನು ವಿಡಿಯೋ ರೆಕಾರ್ಡ್ ಆಗಿಲ್ಲ, ಸೊ ಮಿಸ್ ಆಗಿದೆ ಕ್ಲಿಪ್. ನೀವು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಎಣ್ಣೆಯನ್ನು ನಾನು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಜಾಸ್ತಿ ಎಣ್ಣೆಯನ್ನು ತೊಗೋಬೋದು. ಹಾಗೆಯೇ ಚಿಕ್ಕದಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿ ಬೇಯುತ್ತೆ ಕ್ರಂಚಿಯಾಗಿ. ಸೊ ಆದಷ್ಟು ಚಿಕ್ಕದಾಗಿ ಹಾಕೊಳ್ಳೋಕ್ಕೆ ಟ್ರೈ ಮಾಡಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸಿ ನಾವು ಈ ರೀತಿಯಾಗಿ ಟೇಸ್ಟಿಯಾದ ಕಾಂದಾ ಬಜ್ಜಿ ಮಾಡ್ಕೋಬೋದು. ಸೊ ಇವಾಗ ಇದು ಬೇಯಲಿ. ಸೊ 2-3 ಮಿನಿಟ್ಸ್ ಬಿಡೋಣ. 2-3 ಮಿನಿಟ್ಸ್ ಆಗಿದೆ. ಇದನ್ನು ನಾವು ಆ ಕಡೆ ಈ ಕಡೆ ಮಾಡಿ ಉಲ್ಟಾ ಮಾಡ್ಕೊಳ್ಬೇಕು. ಆದಷ್ಟು ನೀವು ಇದನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ, ತುಂಬ ಕರೆಕ್ಟಾಗಿ ಬೇಯುತ್ತೆ. ನೋಡಿ, ಇವಾಗ ಕ್ರಂಚಿಯಾಗಿರೋ ಕಾಂದಾ ಬಜ್ಜಿ ರೆಡಿಯಾಗಿದೆ. ಸೊ ಇನ್ನೊಂದು ಸಲ ಹಾಕೊಳ್ಳೋಣ ಇದನ್ನು ತೆಗೆದು. ನೋಡಿ, ಇವಾಗ ಎಷ್ಟು ಕ್ರಂಚಿಯಾಗಿ ಹಾಗೆಯೇ ಪರ್ಫೆಕ್ಟಾಗಿ ಕಾಂದಾ ಬಜ್ಜಿ ಅಥವಾ ಈರುಳ್ಳಿ ಬಜ್ಜಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕ್ಕದಾಗಿ ಮಾಡಿಕೊಂಡ್ರೆ. ಸೊ ಇದಕ್ಕೆ ನಾವು ಇವಾಗ ಸ್ವಲ್ಪ ಕರಿಬೇವನ್ನು ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೇಕು. ಇನ್ನೂ ಕೂಡ ತುಂಬಾ ಟೇಸ್ಟ್ ಬರುತ್ತೆ. ಹಾಗೆಯೇ ಮನೆಗೆ ಯಾರಾದರೂ ರಿಲೇಟಿವ್ಸ್ ಬಂದಾಗ, ಫ್ರೆಂಡ್ಸ್ ಬಂದಾಗ ಅಥವಾ ಇನ್ಯಾರಾದರೂ ಬಂದಾಗ ನಾವು ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಇದನ್ನು ಮಾಡ್ಕೋಬೋದು. ಯಾಕಂದರೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋ ಹಾಗಿಲ್ಲ. ಡೈರೆಕ್ಟಾಗಿ ನಾವು ಆವಾಗಲೇ ಹಿಟ್ಟನ್ನು ಕಲಸಿ ಬೇಗನೆ ಕ್ವಿಕ್ಕಾಗಿ ವಿತಿನ್ 5 ಮಿನಿಟ್ಸಲ್ಲಿ ಇದನ್ನು ಮಾಡ್ಕೋಬೋದು. ಮಳೆ ಬರುವಾಗಂತೂ ಈ ರೀತಿಯಾಗಿ ಬಜ್ಜಿಯನ್ನು ಮಾಡ್ಕೊ ತಿಂತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಸ್ನ್ಯಾಕ್ಸಲ್ಲಿ ನಾವು ಈವ್ನಿಂಗ್ ಟೈಮಲ್ಲಿ ಉಪಯೋಗಿಸ್ಬೋದು. ಕಾಫಿ ಜೊತೆ, ಟೀ ಜೊತೆ ಅಥವಾ ಈ ರೀತಿಯಾಗಿ ಕಷಾಯ ಜೊತೆನೂ ಉಪಯೋಗಿಸ್ಬೋದು. ಸೊ ನೋಡಿದ್ರಲ್ವ ಯಾವ ರೀತಿ ಮಾಡೋದು ಅಂತ. ತುಂಬಾ ಸುಲಭವಾಗಿ ಹಾಗೆ ಸರಳವಾಗಿ ಮಾಡ್ಕೋಬಹುದು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ.